ಹುಬ್ಬಳ್ಳಿಯ ನನ್ನ ಕೊಲೀಗ ಪರಶುರಾಮ್ ತಹಸೀಲ್ದಾರ್ ಮಾರುಕಟ್ಟೆಯಿಂದ ನೇರವಾಗಿ ಬಸ್ ಸ್ಟ್ಯಾಂಡ್ಗೆ ಹೋದ್ರು. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಲಾಕ್ಡೌನ್ ಆದೇಶ ಹಿಂಪಡೆಯುತ್ತಿದ್ದಂತೆ ಧಾರವಾಡ ಜಿಲ್ಲೆಯಲ್ಲಿ ಬಸ್ಗಳ ಸಂಚಾರ ಪುನರಾರಂಭಗೊಂಡಿದೆ. ಬಸ್ ನಿಲ್ದಾಣಗಳಲ್ಲಿ ಬಸ್ಗಳು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾವೆ. ನಾವೀಗ ಹುಬ್ಬಳ್ಳಿಯ ಹಳೆ ಬಸ್ ನಿಲ್ದಾಣದಲ್ಲಿದ್ದೀವಿ. ಈ ದೃಶ್ಯದಲ್ಲಿ ಗಮನಿಸಬಹುದು, ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಂಚರಿಸ್ತಾರೆ. ನೂರಾರು ಟ್ರಿಪ್ಗಳು ಬಸ್ ಸಂಚರಿಸ್ತವೆ. ಇವತ್ತು ಬಸ್ ಆರಂಭವಾಗಿದ್ದು, ಆದರೆ ಜನದಟ್ಟಣೆ ಇಲ್ಲ, ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಪ್ರಯಾಣಿಕರ ಸಂಖ್ಯೆಯನ್ನು ನೋಡಿಕೊಂಡೇ ಬಸ್ಗಳನ್ನು ಬಸ್ ಸ್ಟ್ಯಾಂಡ್ಗಳಿಗೆ ತಂದು ನಿಲ್ಲಿಸಲಿಕ್ಕೆ ಈಗಾಗಲೇ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬಸ್ಗಳ ಸಂಖ್ಯೆ ಕೂಡ ಬಸ್ ನಿಲ್ದಾಣದಲ್ಲಿ ಕಡಿಮೆ ಇದೆ. ಇವತ್ತು ಏನು ಜುಲೈ 15ರಿಂದ ಈ ಒಂದು ಬಸ್ಗಳ ಸಂಚಾರ ಸಂಪೂರ್ಣ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ಥಗಿತಗೊಂಡಿತ್ತು. ಜುಲೈ 24ರವರೆಗೂ ಕೂಡ ಬಂದ್ಗೆ ಆದೇಶ ಕೊಡಲಾಗಿತ್ತು. ಆದರೆ ಸಿಎಂ ಪತ್ರಿಕಾಗೋಷ್ಠಿ ನಡೆಸಿ ನಿರ್ದೇಶನವನ್ನು ನೀಡಿದ ನಂತರ ಜಿಲ್ಲಾಧಿಕಾರಿಗಳು ಲಾಕ್ಡೌನ್ ಆದೇಶ ಹಿಂಪಡೆದು ಬಸ್ ಸಂಚಾರಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಸ್ ಚಾಲಕರು ಮತ್ತು ನಿರ್ವಾಹಕರು ಡಿಪೋಗಳಲ್ಲಿ ನಿಂತದ್ದಂತಹ ಬಸ್ಗಳನ್ನು ತಂದು ಈಗ ಬಸ್ ನಿಲ್ದಾಣಗಳತ್ತ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸಿಕೊಂಡು ಸಂಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಸ್ ನಿರ್ವಾಹಕರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಹೇಳ್ರಿ, ಯಾವ ರೀತಿ ಪ್ರಯಾಣಿಕರ ಸಂಖ್ಯೆ ಇದೆ, ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಜನರು ಅಂತ? ಜುಲೈ 15ರಿಂದ ಇಲ್ಲಿವರೆಗೆ ಲಾಕ್ಡೌನ್ ಇದೆ ಸರ್. ಜನದಲ್ಲಿ 24ರವರೆಗೆ ಲಾಕ್ಡೌನ್ ಅಂತ ಎಲ್ಲೆಲ್ಲಿ ಉಳಿದಿದೆ. ಹೀಗಾಗಿ ಜನರ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇದೆ. ಏನು ಹೇಳಿದ್ರು ಅಧಿಕಾರಿಗಳು ನಿಮಗೆ? ಜನ ನೋಡಿ ಮುಖಾಂತರ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಜನರು ಏನು 24ರವರೆಗೂ ಲಾಕ್ಡೌನ್ ಇರ್ತದೆ ಅನ್ನುವಂತಹ ಒಂದು ಭಾವನೆಯಲ್ಲಿದ್ದರು. ಆದರೆ ಇವತ್ತಿನಿಂದ ಏಕೈಕಿಯಾಗಿ ಬಸ್ಗಳು ಆರಂಭವಾಗಿರುವುದರಿಂದ ಈ ಪ್ರಮಾಣ ಬರ್ಬರ್ತಾ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಸಾರಿಗೆ ಇಲಾಖೆ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ. ಕರ್ನಾಟಕದ 30 ಜಿಲ್ಲೆಗಳಲ್ಲಿ 29 ಜಿಲ್ಲೆಯಲ್ಲಿ ಲಾಕ್ಡೌನ್ ಇಲ್ಲ. ಆದರೆ ಒಂದು ಜಿಲ್ಲೆ ನಾಳೆ ಬೆಳಗ್ಗೆಯಿಂದ ಅನ್ಲಾಕ್ ಆಗುತ್ತೆ. ಈಗಲೂ ಕೂಡ ಲಾಕ್ಡೌನ್ ಇದೆ. ಹಾಗಾದ್ರೆ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ದಕ್ಷಿಣ ಕನ್ನಡ ಜಿಲ್ಲೆ ನಾಳೆಯಿಂದ ಅನ್ಲಾಕ್ ಆಗ್ತಿದೆ. ಅಂದ್ರೆ ನಾಳೆ ಬೆಳಗ್ಗೆ 5 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುತ್ತೆ. ಲಾಕ್ಡೌನ್ ತೆರವು ನಿರ್ಧಾರಕ್ಕೆ ಜನರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಕಡಿಮೆ ಲಾಕ್ಡೌನ್ ಮಾಡಿದ್ರು ಕೇಸ್, ಈಗ ಈ ಸಂದರ್ಭದಲ್ಲಿ ಲಾಕ್ಡೌನ್ ತೆಗೆಯುತ್ತಿದ್ದಾರೆ, ಜಾಸ್ತಿ ಆಗ್ತಾ ಇದೆ. ಸರ್ಕಾರದ ನಿಯಮಗಳ ಬಗ್ಗೆ ಜನರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಬ್ರೇಕಿಂಗ್ ನ್ಯೂಸ್, ಆ ಭಾಗದ ದೃಶ್ಯ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂದ್ರೆ ಮಂಗಳೂರು ಭಾಗದಲ್ಲೆಲ್ಲ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ. ರಾಜ್ಯದ ಎಲ್ಲಾ ಜಿಲ್ಲೆಗಳು ಇವತ್ತು ಅನ್ಲಾಕ್ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ನಾಳೆಯಿಂದ ಅನ್ಲಾಕ್ ಆಗುತ್ತೆ. ನಾಳೆ ಬೆಳಗ್ಗೆ 5 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಇರುತ್ತೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಇದ್ದಂತೆ ಸೂಚನೆ ಪ್ರಕಾರವಾಗಿ ನಾಳೆ ಬೆಳಗ್ಗೆ 5 ಗಂಟೆ ತನಕ ಲಾಕ್ಡೌನ್ ಇರುತ್ತೆ. ಅನಂತರವಾಗಿ ಜಿಲ್ಲೆ ಅನ್ಲಾಕ್ ಆಗುತ್ತೆ. ನಾವೀಗ ಮಂಗಳೂರಿನ ಪ್ರಸಿದ್ಧ ಮಾರುಕಟ್ಟೆಯಾದಂತಹ ಮಲ್ಲಿಕಟ್ಟೆ ಮಾರುಕಟ್ಟೆ ಇದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ಎಂದಿನಂತೆ ಇವತ್ತು ಕೂಡ ಗ್ರಾಹಕರು ಬಂದು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ನಾಳೆಯಿಂದ ಅನ್ಲಾಕ್ ಇದ್ರು ಕೂಡ ಇವತ್ತು ಗ್ರಾಹಕರು ಬಂದು ವಸ್ತುಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ತರಕಾರಿ ಆಗಿರ್ಬೋದು, ಹಣ್ಣು ಮತ್ತೆ ದಿನಸಿ ವಸ್ತುಗಳು ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ತೆಗೆದುಕೊಳ್ತಾ ಇದ್ದಾರೆ. ನಾಳೆಯಿಂದ ಅನ್ಲಾಕ್ ಇದ್ರು ಕೂಡ ಗ್ರಾಹಕರು ಎಂದಿನಂತೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾರುಕಟ್ಟೆಗಳಲ್ಲಿ ಅಗತ್ಯ ವಸ್ತುಗಳನ್ನ ತೆಗೆಯುತ್ತಾ ಇದ್ದಾರೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಿಂದೆ ಯೋಚನೆ ಇದ್ದಂಥದ್ದು ನಾಳೆ ಬೆಳಗ್ಗೆ 5 ಗಂಟೆ ತನಕ ಜಿಲ್ಲೆಯನ್ನ ಲಾಕ್ಡೌನ್ ಮಾಡ್ಬೇಕಂತ ಹೇಳಿ. ಆದ್ರೆ ನಿನ್ನೆ ಸಿಎಂ ಒಂದು ಆದೇಶವನ್ನು ಕೊಟ್ಟರು, ನಾಳೆಯಿಂದ ಯಾವುದೇ ಜಿಲ್ಲೆಗಳು ಲಾಕ್ಡೌನ್ ಇರಲ್ಲ ಅಂತ ಹೇಳಿ. ಆದ್ರೆ ಜಿಲ್ಲೆಯಲ್ಲಿ ಆ ಕೇಸ್ಗಳು ಅತಿ ಹೆಚ್ಚಾಗಿ ಬಾಧಿಸ್ತಿದೆ ಮತ್ತು ಸಾವಿನ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇದೆ. ಹಾಗಾಗಿ ಈ ಜಿಲ್ಲೆಯನ್ನ ಮತ್ತೆ ಒಂದು ದಿನ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿರುವಂತದ್ದು ಜಿಲ್ಲಾಡಳಿತ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಮಾರುಕಟ್ಟೆಗೆ ಬಂದಂತಹ ಗ್ರಾಹಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಏನ್ ಹೇಳ್ತೀರಿ? ಜಿಲ್ಲೆ ನಾಳೆಯಿಂದ ಅನ್ಲಾಕ್ ಆಗ್ತಾ ಇದೆ, ಲಾಕ್ಡೌನ್ ಯಶಸ್ವಿ ಆಗಿದೆಯಾ ಇಲ್ಲಿ, ಹೇಗೆ ಅಂತ? ಲಾಕ್ಡೌನ್ ಆಕ್ಚುಲಿ ನೋಡಿ, ಮೊದಲು ಯಾರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಲಾಕ್ಡೌನ್ ಹೇಳಿದ್ರು ಪೂರಾ ಇಂಡಿಯಾ. ಅದರ ಮೇಲೆ ಪ್ರೈಮ್ ಮಿನಿಸ್ಟರ್ ಕೈ ಬಿಟ್ರು. ಅದರ ಮೇಲೆ ಚೀಫ್ ಮಿನಿಸ್ಟರ್ಗೆ ಹೇಳಿದ್ರು ನೀವು ನೋಡಿ ಇನ್ನಂತ. ಈಗ ಚೀಫ್ ಮಿನಿಸ್ಟರ್ ಬಿಟ್ರು. ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಕೊಟ್ಟಿದ್ದಾರೆ. ಇನ್ನು ಅವರು ಸ್ವಲ್ಪ ಸಮಯದ ನಂತರ ಅವರು ಸಹ ಬಿಡ್ತಾರೆ, ಜನರಿಗೆ ಹೇಳ್ತಾರೆ ನೀವೇ ನೋಡಿ ಅಂತ. ಆಕ್ಚುಲಿ ಹಾಗೆ ಆಗ್ತದೆ. ಅದೇ ಮೊದಲು ಆಕ್ಚುಲಿ ಸ್ಟಾರ್ಟಿಂಗ್ ಕಮ್ಮಿ ಇರುವಾಗ ಲಾಕ್ಡೌನ್ ಮಾಡಿದ್ರು. ಈಗ ಬೇಕಿತ್ತು, ಆಗ ಅದು ಮೊದಲಾಗಿದೆ. ಹಾಗೆ ಸ್ವಲ್ಪ ಗಡಿಬಿಡಿ ಆಗಿದೆ ಆಚೀಚೆ. ಈಗ ಕೇಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ, ಡಿಸ್ಟ್ರಿಕ್ಟ್ ಅಲ್ಲಿ ಕೂಡ ತುಂಬಾ ಇದೆ. ಈ ಸಂದರ್ಭದಲ್ಲಿ ಲಾಕ್ಡೌನ್ ಬೇಕಾ ಬೇಡವಾ ಅನ್ನೋದು ನಿಮ್ಮ? ಅದೇ ಸ್ವಲ್ಪ ಕನ್ಫ್ಯೂಷನ್ ಸರ್, ಕಂಟಿನ್ಯೂಸ್ ಕನ್ಫ್ಯೂಷನ್. ಯಾಕಂದ್ರೆ ಏನಂತ ಗೊತ್ತಾಗುದಿಲ್ಲ. ನಾಳೆಯಿಂದ ಎಲ್ಲಾ ಡಿಸ್ಟ್ರಿಕ್ಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಈ ಸಂದರ್ಭದಲ್ಲಿ ಜನರಿಗೆ ಏನ್ ಹೇಳ್ತೀರಿ? ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋ ಡೌಟ್ ಇರಲೇಬೇಕು. ಬಿಕಾಸ್
ಅನ್ಲೆಸ್ ಮದ್ದು ಬರೋದಿಲ್ಲ ಅಷ್ಟು ತನಕ ನಮಗೆ ಲಾಕ್ಡೌನ್ ಅಲ್ಲಿ ಇರಬೇಕಾಗ್ತದೆ. ಲಾಕ್ಡೌನ್ ಇಲ್ಲದಿದ್ರೆ ಸಹ ಜನರು ಎಷ್ಟು ಬೇಕು ಅಷ್ಟಕ್ಕೆ ಹೋಗಿ ಬರ್ತಾರೆ, ಹಾಗೇನು ಇದು ಮಾಡೋದಿಲ್ಲ. ಥ್ಯಾಂಕ್ ಯು ಸರ್. ಇದು ಗ್ರಾಹಕರ ಮತ. ಅವರು ಹೇಳ ಪ್ರಕಾರವಾಗಿ ನಿಜವಾಗ್ಲೂ ಲಾಕ್ಡೌನ್ ಅತಿ ಹೆಚ್ಚಿನ ಕೇಸ್ ಇರುವ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬೇಕಿತ್ತು. ಆದ್ರೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನ್ಲಾಕ್ ಮಾಡ್ತಾ ಇದೆ, ಹಾಗಾಗಿ ಜನರೇ ತಾವೇ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನೋದು ಗ್ರಾಹಕರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.